ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವೈಯಾಲಿಕಾವಲ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಅದ್ದೂರಿ ಕಲ್ಯಾಣೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಂದ ಭಕ್ತರಿಗೆ ದಿವ್ಯಾನುಗ್ರಹ. ಶ್ರೀರಾಮನವಮಿ ಪ್ರಯುಕ್ತ ಶುಕ್ರವಾರ ದೇಶಾದ್ಯಂತ ರಾಮನವಮಿ ಸಂಭ್ರಮಾಚರಣೆ. ಹಲವು ದೇವಾಲಯಗಳಲ್ಲಿ ನೆರವೇರಿದ ವಿಶೇಷ ಉತ್ಸವ, ಪೂಜೆ, ಕೈಂಕರ್ಯಗಳು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಇರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೋಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನಾತ್ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ರಣಭೈರಮ್ಮ ದೇವಾಲಯದಲ್ಲಿ ಶ್ರೀರಾಮನವಮಿ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿ ಇರುವ ಅಮ್ಮನವರಿಗೆ ಶ್ರೀರಾಮ ದೇವರ ಅಲಂಕಾರವನ್ನು ಮಾಡಲಾಯಿತು. ನಂತರ ಅಷ್ಟೋತ್ತರ ಕುಂಕುಮಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ಅನೇಕ ಮಂದಿ ಭಕ್ತರು ಶ್ರೀರಾಮ ದೇವರ ರೂಪದಲ್ಲಿ ಅಲಂಕೃತವಾದ ಅಮ್ಮನವರನ್ನು ದರ್ಶಿಸಿ ಪಾವನರಾದರು. ಉಡುಪಿಯ ಹಿರಿಯಡ್ಕದ ಶಿರೂರು ಮೂಲಮಠದಲ್ಲಿ ರಾಮನವಮಿಯನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಇದರ ಅಂಗವಾಗಿ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಂದ ಸಂಸ್ಥಾನ ಪೂಜೆಯು ನಡೆಯಿತು. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಲಾಯಿತು. ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಲ್ಲಪೂಜೆಯನ್ನು ಮಾಡಿ ಮಹಾ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು.
ಶೀರೂರು ಮಠದ ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ ಉಪಸ್ಥಿತರಿದ್ದರು. ಕೋಲಾರ ನಗರದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಶ್ರೀರಾಮದೇವರ ದರ್ಶನ ಪಡೆದು ಪ್ರಸಾದವನ್ನು, ಪಾನಕವನ್ನು, ಹೆಸರು ಬೇಳೆಯನ್ನು ಸ್ವೀಕರಿಸಿ ಕೃತಾರ್ಥರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ನಾರಾಯಣಪ್ಪ ಗಾರ್ಡನ್ನಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ವಿಶೇಷ ಅಲಂಕಾರ ಪೂಜೆಗಳು ನಡೆದವು. ಮೊದಲಿಗೆ ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಪರಿವಾರ ದೇವರುಗಳಾದ ಶ್ರೀ ಗಣಪತಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ, ದೀಪ, ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಶ್ರೀ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಂದ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಬಾಳಗಾರು ಮಠದ ಶ್ರೀ ಅಕ್ಷೋಭ್ಯ ರಾಮಪ್ರಿಯ ತೀರ್ಥ ಶ್ರೀಪಾದರಿಗೆ ಸಂಸ್ಥಾನ ಗೌರವವನ್ನು ಸಲ್ಲಿಸಲಾಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. ಗುರುರಾಜರ ಒಂದೊಂದು ಮಾತುಗಳು ಕೂಡ ನಿರ್ಣಯಗಳು. ಆ ನಿರ್ಣಯ ಪ್ರತಿಯೊಬ್ಬರೂ ವಿಷಯವನ್ನು ಉಪಪಾದನೆ ಮಾಡಿದರೆ ಅದರ ಉಪಸಂಹಾರ ರೂಪದಲ್ಲಿ ನಿರ್ಣಯವನ್ನೇ ಹೇಳ್ತಾರೆ. ರಾಜರ ಮಾತುಗಳನ್ನು ನಿರ್ಣಯಗಳು ಅಂತ ವಿಶೇಷವಾಗಿ ಯಾಕೆ ಹೇಳ್ತೀರಿ ಅಂತ ನೀವು ನನ್ನ ಕೇಳಿದರೆ ಉತ್ತರ ಹೀಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರ ಆದೇಶದಂತೆ ರಚನೆ ಮಾಡಿದ ಮೇಲೂ ಕೂಡ ಮಹಾಭಾರತಕ್ಕೆ ನಡೆಯಬೇಕಾದ ಸೇವೆ ಇನ್ನೂ ಇತ್ತು. ಆ ಸೇವೆಯನ್ನು ಸಾಕ್ಷಾತ್ ವೇದವ್ಯಾಸ ದೇವರೇ ರಾಜರು ಇದ್ದಲ್ಲಿಗೆ ಬಂದು ಪ್ರಯಾಗದ ಸಂಧ್ಯಾಮಠದಲ್ಲಿ ಸೂಚಿಸಿ ಲಕ್ಷಾಲಂಕಾರವನ್ನು ರಚನೆ ಮಾಡಿಸಿಕೊಂಡು ವೇದವ್ಯಾಸ ದೇವರಿಂದ ಭೂವರಾಹ ದೇವರು ಅಭಿನ್ನ ಎನ್ನುವುದನ್ನು ತೋರಿಸಲಿಕ್ಕಾಗಿ ಭೂವರಾಹ ದೇವರು ಸ್ವಪ್ನದಲ್ಲಿ ಕಾಣಿಸಿ ಲಕ್ಷಾಲಂಕಾರ ಸ್ವೀಕೃತವಾಗಿದೆ ತಾಯಿಯವರ ಹರಕೆ ಅಂತ ಸೂಚಿಸಿದ್ದರಿಂದ ನಮಗೆ ಗೊತ್ತಾಗತ್ತೆ ರಾಜರ ಸ್ಥಾನ ಅನ್ನೋದು ಶ್ರೀಮದ್ ಆಚಾರ್ಯರ ಸ್ಥಾನಕ್ಕೆ ಸರಿ ಸಮಾನವಾದ್ದು. ಆದ್ದರಿಂದಲೇ ವೇದವ್ಯಾಸ ದೇವರು ಅವರಿಗೆ ಅನುಗ್ರಹವನ್ನು ಮಾಡಿ ವಿಶೇಷವಾಗಿ ಆಜ್ಞೆಯನ್ನು ಮಾಡಿ ಈ ಸೇವೆಯನ್ನು ಸ್ವೀಕಾರ ಮಾಡಿದರು ಅಂತ. ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀಗಳು ಆಯೋಜಿಸಿದ್ದಾರೆ. ವಾದಿರಾಜ ವೈಭವೋತ್ಸವ, ಅದು ವಾದಿರಾಜರ ವಿಶ್ವವೈಭವೋತ್ಸವ, ವಿಶ್ವೋತ್ತಮರನ್ನು ಮತ್ತು ವಿಶ್ವವಲ್ಲಭರನ್ನು ಮುಂದಿಟ್ಟುಕೊಂಡಾಗಿರ್ತಕ್ಕಂಥ ವೈಭವೋತ್ಸವ. ಇಡೀ ವಿಶ್ವಕ್ಕೆ ಅತ್ಯಂತ ವೈಭವದಿಂದ ನಡೆಯುವಂಥ ಉತ್ಸವ. ಹಾಗಾಗಿ ಈ ಉತ್ಸವದ ಮೂಲಕ ಅನೇಕ ವಿಧವಾದ ತತ್ವಗಳನ್ನು ಬೋಧಿಸುವಂತಹ ಕೆಲಸ ನಡೆದಿದೆ. ಆಚಾರ್ಯ ಮಧ್ವರು ತತ್ವವಾದಿಗಳು. ಅರ್ಥಾತ್ ಅದೆಷ್ಟೋ ಮಂದಿ ಈ ಪ್ರಪಂಚವನ್ನು ಕಾಣುವುದರಿಂದಲೇ ಸುಳ್ಳು ಅಂತ ಹೇಳಬೇಕಾದ್ರೆ ಪ್ರಪಂಚವನ್ನು ಕಾಣುವುದರಿಂದಲೇ ಸತ್ಯ ಅಂತ ಪ್ರತಿಪಾದನೆ ಮಾಡಿದವರಾದ್ದರಿಂದ ತತ್ವವಾದಿಗಳು ಆಚಾರ್ಯ ಮಧ್ವರು. ಅವರ ಉತ್ತರಾಧಿಕಾರಿಯಾಗಿ ನಮ್ಮ ಭಾವಿ ಸಮೀರರಾದ ವಾದಿರಾಜರು ಇದನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಸಮರ್ಥನೆ ಮಾಡಿದ್ದಾರೆ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ. ಹಾಗಾಗಿ ವಾದಿರಾಜರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಹೇಳಿದರೆ ಅದು ಯುಕ್ತಿ ಮಲ್ಲಿಕಾ ಇರ್ಬೋದು, ರುಕ್ಮಿಣೀಶ ವಿಜಯ ಇರ್ಬೋದು, ದೊಡ್ಡ ದೊಡ್ಡ ಗ್ರಂಥಗಳಲ್ಲೆಲ್ಲ ತತ್ವವನ್ನು ಅತ್ಯಂತ ಸುಂದರವಾಗಿ ಮತ್ತು ಉದಾಹರಣಾಪೂರ್ವಕವಾಗಿ ಪ್ರತಿಪಾದನೆ ಮಾಡುವಂಥ ಒಂದು ದೊಡ್ಡಸ್ತಿಕೆ ಅಥವಾ ಘನಸ್ತಿಕೆ ಎಂಬುದು ವಾದಿರಾಜರದ್ದು. ಅದರ ಜೊತೆಗೆ ಅವರದ್ದು ಒಂದೊಂದು ಶ್ಲೋಕವೂ ಕೂಡ ಅತ್ಯಂತ ವಿಶಿಷ್ಟವಾದ ಲಾಲಿತ್ಯದಿಂದ ಕುಡಿದಿರುವಂಥದ್ದು. ಆದ್ದರಿಂದ ಅವರ ಲಾಲಿತ್ಯ ದಂಡಿಯ ಮುಂದೆ ಏನೂ ಅಲ್ಲ ಅಂತಲ್ಲ, ದಂಡಿ ಏನೂ ಅಲ್ಲ ಅವರ ಲಾಲಿತ್ಯದ ಮುಂದೆ. ಹಾಗಾಗಿ ದಂಡಿನಪ್ಪದ ಲಾಲಿತ್ಯ ಅಂತ ಹೇಳುವಂಥ ಮಾತು ಖಂಡಿತ ತಿದ್ದುಪಡಿಯಾಗಬೇಕು.
ಒಂದೊಂದು ಪದ, ಒಂದೊಂದು ಲಾಲಿತ್ಯ, ಒಂದೊಂದು ಪ್ರಾಸಗಳು ಎಲ್ಲವೂ ಕೂಡ ಅತ್ಯದ್ಭುತ. ಅದರ ಜೊತೆಗೆ ಹಾಡುಗಳು ಕೂಡ. ಹಾಗಾಗಿ ವಾದಿರಾಜರು ಎಷ್ಟು ಮುಖದಿಂದ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದ್ದಾರೆ ಅಂತ ಹೇಳುವುದು ನಮಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಿರುವಂಥದ್ದು. ಒಂದು ಮಂಜು ನೀರಿನಲ್ಲಿ ಮೇಲ್ಗಡೆ ಮಾತ್ರ ಕಾಣಿಸುತ್ತೆ ಅಂತ ಹೇಳುವ ಕಾರಣಕ್ಕೆ ಅಷ್ಟೇ ಆ ಮಂಜಿನ ಗಾತ್ರ ಅಂತ ನಾವು ಹೇಗೆ ಅಂದ್ಕೊಳ್ಳುವುದಿಲ್ವೋ ಹಾಗೆ ವಾದಿರಾಜರ ವ್ಯಾಪ್ತಿ ಎಂಬುದು ಕಾಣುವುದಕ್ಕಿಂತ ಕಾಣದಿರುವಂಥದ್ದೇ ಹೆಚ್ಚು ಅಂತ ಹೇಳುವಷ್ಟು ದೊಡ್ಡ ಸಾಧಕರಾದ ವಾದಿರಾಜರು ಅವರು ಈ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅತ್ಯಂತ ಅದ್ಭುತ. ಅದು ಸಂಸ್ಕೃತ ಕ್ಷೇತ್ರಕ್ಕೆ ಇರ್ಬೋದು ಮತ್ತು ಕನ್ನಡ ಕ್ಷೇತ್ರಕ್ಕೆ ಇರ್ಬೋದು, ತುಳು, ಅದರಲ್ಲಿಯೂ ಕೂಡ ಬ್ರಾಹ್ಮಣ ತುಳು ಮಾತ್ರ ಅಲ್ಲದೆ ಜನಸಾಮಾನ್ಯ ತುಳುವಿನಲ್ಲಿಯೂ ಕೂಡ ಅವರು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಹತ್ತಿರವಾದ ಮತ್ತು ಎಲ್ಲರಿಗೂ ಎತ್ತರವಾಗಿ ಕಂಡಂಥ ಒಂದು ದೊಡ್ಡ ಸಾಧಕರು ವಾದಿರಾಜರಾದ್ದರಿಂದ ಭಾವಿ ಸಮೀರರಾದ ವಾದಿರಾಜರ ವೈಭವವನ್ನು ಜಗತ್ತಿಗೆ ತಿಳಿಸಬೇಕು ಅಂತ ಹೇಳುವ ಕಾರಣಕ್ಕೆ ಏನು ಕಾರ್ಯಕ್ರಮ ನಡೀತಿದೆ ಅತ್ಯಂತ ಸುಂದರ, ಅತ್ಯಂತ ಅದ್ಭುತ. ಇದು ಶ್ರೀಗಳ ಕರ್ತೃತ್ವ ಶಕ್ತಿಯನ್ನು ಇದನ್ನು ನಾವು ನೋಡ್ಬೋದು. ವಾದಿರಾಜರಿಗೆ ಒಲಿದು ಬಂದ ಹೈಗ್ರೀವ ದೇವರು ಅವರ ಕೈಯಲ್ಲಿ, ನಾವಿಬ್ಬರು ಒಟ್ಟಾದಾಗ ಇದನ್ನು ಹೇಳಿದ್ದೆ ನಾನು, ಶಂಕಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ ಹೈಗ್ರೀವ ದೇವರ ವರ್ಣನೆ ಮಾಡಬೇಕಾದ್ರೆ ಅವರ ಕೈಯಲ್ಲಿ ಏನೇನಿತ್ತು ಅಂತ ಹೇಳುವುದನ್ನು ವರ್ಣನೆ ಮಾಡ್ತಾರೆ. ಅದು ವಾದಿರಾಜರು ಎಲ್ಲ ಆಶ್ರಮಗಳಿಗೂ ಕೂಡ ತಾವು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳುವುದು ಹೈಗ್ರೀವರ ಕೈಯಲ್ಲಿರತಕ್ಕಂಥ ಆಭರಣ ಇದು ಆಯುಧಗಳು ತಿಳಿಸ್ತವೆ. ಮುಖ್ಯವಾಗಿ ಶಂಖ ಅಂತ ಹೇಳುವಂಥದ್ದು, ಅದರಿಂದ ಅಭಿಮನ್ಯಮಾನವಾದ ಲಕ್ಷ್ಮೀ ದೇವಿಯವರು ಸಂಪತ್ತನ್ನು ಕೊಡುವವರಾಗಿದ್ದಾರೆ. ಗೃಹಸ್ಥರಿಗೆ ಜೀವನಕ್ಕೆ ಬೇಕಾಗಿರುವಂಥದ್ದು ಸಂಪತ್ತು ಕೂಡ, ಯಾಕೆಂದರೆ ಅವರು ಮತ್ತೆ 3 ಆಶ್ರಮದವರನ್ನು ಕೂಡ ಪಾಲಿಸಬೇಕಾದ್ದು ಅವರ ಹೊಣೆಗಾರಿಕೆ. ಆದ್ದರಿಂದ ಸಂಪತ್ತು ಅಂತ ಹೇಳೋದು ಗೃಹಸ್ಥರಿಗೆ ಅತ್ಯಂತ ಅಗತ್ಯವಾಗಿರುವಂಥದ್ದು. ಈ ಜಗತ್ತಿನಲ್ಲಿ ಅನೇಕ ರೀತಿಯಾದಂತಹ ಸಿದ್ಧಾಂತಗಳಿದೆ. ಸಿದ್ಧಾಂತಗಳಂದರೆ ಮತಗಳು ಇದೆ, ಅನೇಕ ರೀತಿ ಮತಗಳಿದೆ. ಜೀವಬ್ರಹ್ಮರು ಐಕ್ಯ, ಜೀವಬ್ರಹ್ಮರು ಒಂದೇ ಅಂತ ಹೇಳುವಂಥ ಮತಗಳು ಇದೆ. ಜೀವರಿಗೂ ಬ್ರಹ್ಮರಿಗೂ ಭೇದ ಇದೆ ಎಂದು ಹೇಳುವಂಥ ಮತಗಳು, ಅನೇಕ ರೀತಿ ಮತಗಳಿದೆ. ಈ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಅನಾದಿ ಕಾಲತೋ ವೃತ್ತ ಸಮಯಾಹಿ ಪ್ರವಾಹತಃ ಅಂತ. ಈ ಎಲ್ಲ ಮತಗಳು ಕೂಡ ಯಾವುದೂ ಕೂಡ ಯಾರೊಬ್ಬ ವ್ಯಕ್ತಿಯಿಂದ ಬಂದದ್ದಲ್ಲ, ಇದು ಅನಾದಿ ಕಾಲದಿಂದ ಇದೆ. ಇಂತಹ ಮತಗಳಿಗೆ ಯಾರೂ ಸ್ಥಾಪಕರಿಲ್ಲ ಅಂತ ಹೇಳ್ತಾರೆ. ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳುವಂಥ ಮತಗಳು ಕೂಡ ಅದು ಅನಾದಿಯಾದದ್ದೇ. ಅದೇ ರೀತಿಯಾಗಿ ಜೀವಬ್ರಹ್ಮರಿಗೆ ಭೇದವೇ ಇದೆ, ಅಭೇದ ಇಲ್ಲ ಅಂತ ಹೇಳುವಂತಹ ನಮ್ಮ ಮಧ್ವ ಮತದ ಈ ಸಿದ್ಧಾಂತವು ಕೂಡ ಇದು ಅನಾದಿಯಾದದ್ದೇ ಅಂತ ಅನ್ನೋದನ್ನು ಆಚಾರ್ಯರು ಅದನ್ನು ಉಲ್ಲೇಖ ಮಾಡ್ತಾರೆ. ಗುರುರಾಜರು ತಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ಜೀವಬ್ರಹ್ಮರ ಅಭೇದವನ್ನು ಬಹಳ ಚೆನ್ನಾಗಿ ಅದನ್ನು ನಿರಾಕರಣೆ ಮಾಡ್ತಾರೆ. ಜೀವನನ್ನು ಎಂದಿಗೂ ನಾವು ಬ್ರಹ್ಮ ಅಂತ ಹೇಳಬಾರ್ದು, ಜೀವನು ಬ್ರಹ್ಮನು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವ ಆ ಒಂದು ಪ್ರಮೇಯವನ್ನು ಅನೇಕ ದೃಷ್ಟಾಂತಗಳ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ವಿಲಕ್ಷಣತಮಂ ಹೇತ ಚೈತನ್ಯ ದ್ವಿತೀಯಂ ಯದಾ ಸುರಾಣಂ ಅಭಿಹೃದ್ಯಸ್ತಿ ನರಾಣಂ ಹೃದಿಕಾ ಕಥಾ ಅಂತ ರಾಜರು ತಲಭಾಕಾರ ಉಪನಿಷತ್ತಿನ ಒಂದು ಕಥೆಯನ್ನು ಉಲ್ಲೇಖಿಸಿ ಪ್ರಮೇಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ದೇವತೆಗಳ ಹೃದಯದಲ್ಲಿಯೂ ಕೂಡ ಎರಡು ರೀತಿಯ ಚೈತನ್ಯ ಇದೆ. ಜೀವಾತ್ಮ ಹಾಗೂ ಪರಮಾತ್ಮ ಹೇಳುವಂಥ ಚೈತನ್ಯ ಇದೆ ಅಂತ ಅಂದಮೇಲೆ ಇನ್ನು ಸಾಮಾನ್ಯ ಮನುಷ್ಯರ ಹೃದಯದಲ್ಲಿ 2 ಬಗೆಯ ಚೈತನ್ಯ ಜೀವಾತ್ಮ ಪರಮಾತ್ಮ ಇದ್ದಾನಂತ ಇನ್ನೇನು ಹೇಳಬೇಕು ಅಂತ ಒಂದು ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲ ದೇವತೆಗಳು ನಾನೇ ಶ್ರೇಷ್ಠ, ನಾನೇ ಸ್ವತಂತ್ರ, ನನ್ನಲ್ಲಿ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳು ಉಂಟು ಅಂತ ಹೇಳ್ತಾ ಇದ್ದರಂತೆ. ಅಗ್ನಿದೇವ ಹೇಳಿದಂತೆ ನನ್ನಲ್ಲಿ ಜಗತ್ತನ್ನೇ ಸುಡುವಂತಹ ದಾಹಶಕ್ತಿ ಇದೆ ಅಂತ ಹೇಳಿದಂತೆ. ವಾಯುದೇವ ಹೇಳಿದಂತೆ ನಾನು ಈ ಒಂದು ಜಗತ್ತನ್ನೇ ಬೀಳಿಸುವಂತಹ ಶಕ್ತಿ ನನ್ನಲ್ಲಿ ಇದೆ ಅಂತ ಎಲ್ಲ ದೇವತೆಗಳು ಹೇಳಿದಾಗ ಭಗವಂತ ಇವರೆಲ್ಲರ ಗರ್ವವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಯಕ್ಷರೂಪದಿಂದ ಬಂದ. ಈ ಜಗತ್ತನ್ನೇ ಸುಡಬಲ್ಲೇ ಹೇಳುವಂತಹ ಅಗ್ನಿಯ ಮುಂದೆ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಟಂತೆ. ಈ ಹುಲ್ಲು ಕಡ್ಡಿಯನ್ನು ಸುಡು ಅಂತ ಹೇಳಿದಂತೆ. ಆ ಜಗತ್ತನ್ನೇ ಸುಡಬಲ್ಲೆ ಅಂತ ಹೇಳುವಂತಹ ಅಗ್ನಿದೇವನಿಗೆ ಯಕ್ಷರೂಪದಿಂದ ಬಂದಂತಹ ಭಗವಂತ ಇಟ್ಟಂಥ ಒಂದು ಹುಲ್ಲು ಕಡ್ಡಿನ ಸುಡ್ಲಿಕ್ಕಾಗಲಿಲ್ಲ ಅಂತ.
ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳುವಂಥ ಮಾತು ಇದು ಅಕ್ಷರಶಃ ಸತ್ಯ. ಭಗವಂತನ ಅನುಗ್ರಹ ಇಲ್ಲದೇನೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡಲಿಕ್ಕೆ ಆಗುವುದಿಲ್ಲ ಅಂದಮೇಲೆ ಈ ಅಗ್ನಿದೇವನಿಗೆ ಈ ಹುಲ್ಲು ಕಡ್ಡಿನ ಸುಡಲಿಕ್ಕೆ ಸಾಧ್ಯವಾ? ಅಗ್ನಿದೇವನಿಗೆ ಸ್ಪಷ್ಟ ಆಯಿತು, ನನ್ನನ್ನು ಮೀರಿಸಿದ ಒಬ್ಬ ಸ್ವತಂತ್ರವಾದ ವ್ಯಕ್ತಿಯೊಬ್ಬ ಇದ್ದಾನೆ ಅಂತ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇವರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಹಬ್ಬದ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲದೇವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಶ್ರೀರಾಮನವಮಿ ಪ್ರಯುಕ್ತ ಹೆಸರುಬೇಳೆ, ಪಾನಕ, ಪ್ರಸಾದವನ್ನು ವಿತರಿಸಲಾಯಿತು. ಚಾಮರಾಜನಗರ ಜಿಲ್ಲೆ ಹಾಗೂ ತಾಲೂಕಿನ ಶಂಕರಪುರ ಬಡಾವಣೆಯಲ್ಲಿ ಇರುವ ಶ್ರೀರಾಮ ಮಂದಿರದಲ್ಲಿ ರಾಮನವಮಿ ಪೂಜೆಗಳು ಸಾಂಗವಾಗಿ ನೆರವೇರಿದವು. ಅದರಂತೆ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಸಮೇತ ಶ್ರೀರಾಮಚಂದ್ರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಮರ್ಪಿಸಿ ವರ್ಣಮಯ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಕಳಶ ಸ್ಥಾಪನಾ ಪೂಜೆಗಳನ್ನು ಹಾಗೂ ಪಾನಕ ಪೂಜೆಯನ್ನು ನೆರವೇರಿಸಿ ಮಹಾದೀಪಾರಾಧನೆ ಬೆಳಗಲಾಯಿತು. ನಂತರ ನೆರೆದ ಭಕ್ತಾದಿಗಳಿಗೆ ಪಾನಕ, ಕೋಸಂಬರಿ ಪ್ರಸಾದಗಳನ್ನು ವಿನಿಯೋಗ ಮಾಡಲಾಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀರಾಮಚಂದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿ ಇರುವ ದೇವರುಗಳನ್ನು ಸಕಲ ವಸ್ತ್ರಾಭರಣಗಳು, ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ಧೂಪ ದೀಪ ನೈವೇದ್ಯಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಕೃತಾರ್ಥರಾದರು.
ಬೆಂಗಳೂರಿನ ನಾಗರಭಾವಿಯಲ್ಲಿ ಇರುವ ಶ್ರೀ ಕಲ್ಯಾಣರಾಮ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ರಾಮಚಂದ್ರ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಸುಂದರವಾಗಿ ಅಲಂಕಾರ ಮಾಡಿ ವೇದ ಮಂತ್ರಗಳ ಘೋಷದೊಂದಿಗೆ ವಿಶೇಷ ಅರ್ಚನೆಗಳನ್ನು ನೆರವೇರಿಸಿ ಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ನೆರೆದಿದ್ದ ಭಕ್ತರು ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡುಗು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಅಶ್ವವಾಹನೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ಇರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ಅಶ್ವವಾಹನದ ಮೇಲೆ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನು ವೈಭವದಿಂದ ಮಾಡಲಾಯಿತು. ಉಡುಪಿಯ ಅನಂತೇಶ್ವರ ದೇವಾಲಯದಲ್ಲಿ ರಾಮೋತ್ಸವದ ಪ್ರಯುಕ್ತ ರಥೋತ್ಸವ ಜರುಗಿತು. ಇದರ ಅಂಗವಾಗಿ ದೇವರಿಗೆ ಆರತಿಯನ್ನು ಬೆಳಗುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು. ಅಲಂಕೃತ ರಥದಲ್ಲಿ ದೇವರನ್ನು ಇರಿಸಿ ವಾದ್ಯ ಸೇವೆಯೊಂದಿಗೆ ರಥಬೀದಿಯಲ್ಲಿ ರಥೋತ್ಸವವನ್ನು ನಡೆಸಲಾಯಿತು. ವಿಶೇಷವಾಗಿ ಸಿಡಿಮದ್ದು ಪ್ರದರ್ಶನ ನಡೆಯಿತು. ಪುತ್ತಿಗೆ ಮಠದ ದಿವಾನರಾದ ನಾಗರಾಜ ಆಚಾರ್ಯ, ದೇವಾಲಯದ ವ್ಯವಸ್ಥಾಪಕರಾದ ವಿಷ್ಣುಮೂರ್ತಿ ಉಪಾಧ್ಯ ಮೊದಲಾದವರು ಉಪಸ್ಥಿತರಿದ್ದರು. ಹೊಸೂರಿನಲ್ಲಿ ಶ್ರೀರಾಮನವಮಿಯ ಸಂದರ್ಭದಲ್ಲಿ ಕಂಬದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಅಲಂಕರಿಸಿದ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದ ಭಕ್ತರು ಜೈ ಶ್ರೀರಾಮ್ ಘೋಷಣೆಗಳನ್ನು ಮಾಡಿದರು. ನಂತರ ದೇವಾಲಯದ ಮುಂಭಾಗದಲ್ಲಿ ಅಲಂಕರಿಸಿದ ರಾಮಮೂರ್ತಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ವಿತರಿಸಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಕುರುಬರಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಾಲಯದಲ್ಲಿ ಇರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ನೆರೆದಿದ್ದ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು.
ಬೆಂಗಳೂರು ದೂಪನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಅಂಗವಾಗಿ ವಿಶೇಷ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಮಾಡಲಾಯಿತು. ಮೊದಲಿಗೆ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಶ್ರೀ ಆಂಜನೇಯ ಸ್ವಾಮಿಗೆ ಬೆಳಗಿನ ಜಾವದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ನಂತರ ಉತ್ಸವ ಮೂರ್ತಿಗಳಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಸಿಂಗಾರಗೊಂಡ ರಥೋತ್ಸವದಲ್ಲಿ ಆಸೀನಗೊಳಿಸಿ ಮಂಗಳಾರತಿ ಬೆಳಗಿ ತಾಳಮೇಳಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಬ್ರಹ್ಮ ರಥೋತ್ಸವ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ಶ್ರೀರಾಮಚಂದ್ರನ ಅನುಗ್ರಹ ಪಡೆದರು. ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿ ಶ್ರೀರಾಮ ಸೇನೆ ವತಿಯಿಂದ ರಾಮೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ನಗರದ ಎಂಜಿ ರಸ್ತೆಯಲ್ಲಿ ವಿಶೇಷ ವೇದಿಕೆಯನ್ನು ಸಿದ್ಧಗೊಳಿಸಿ ಶ್ರೀ ಸೀತಾ ರಾಮ ಲಕ್ಷ್ಮಣ ಸಮೇತ ಶ್ರೀ ಆಂಜನೇಯ ಸ್ವಾಮಿಗಳ ವಿಗ್ರಹವನ್ನು ವಿಶೇಷವಾಗಿ ಆಸೀನಗೊಳಿಸಿ ನಂತರ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಕೃಷ್ಣಗಿರಿ ಸಮೀಪದ ವಸಂತಪಲ್ಲಿ ಸರೋವರದ ದಡದಲ್ಲಿ ಇರುವ ಪುರಾತನ ಶ್ರೀ ಸೀತಾರಾಮ ದೇವಾಲಯದಲ್ಲಿ ಇರುವ ಶ್ರೀ ಕಂದ ಶ್ರೀ ಚಕ್ರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಮತ್ತು ಆಂಜನೇಯ ಸ್ವಾಮಿ ಜಯಂತಿ ಉತ್ಸವಗಳು ವಿಜೃಂಭಣೆಯಿಂದ ಜರುಗಿದವು. ಈ ನಿಮಿತ್ತ ಶ್ರೀರಾಮನವಮಿಗೆ ಊಂಜಲ್ ಉತ್ಸವ ಮತ್ತು ಸೀತಾರಾಮ ತಿರುಕಲ್ಯಾಣ ವೈಭೋಗವನ್ನು ನಿರ್ವಹಿಸಿದರು. ಬಳಿಕ ವಿಶೇಷ ಪೂಜೆಗಳು ಮತ್ತು ಅಲಂಕಾರಿಕ ಪೂಜೆಗಳನ್ನು ನಡೆಸಲಾಯಿತು. ಆನಂತರ ಕರ್ನಾಟಕದ ಶ್ರೀ ಗುರುಪನಾಥಿ ಸತ್ಯನಾರಾಯಣ ಸ್ವಾಮಿಗಳ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಅಗ್ನಿಸಾಕ್ಷಿಯೊಂದಿಗೆ ಸೀತಾರಾಮ ತಿರುಕಲ್ಯಾಣವನ್ನು ನಡೆಸಲಾಯಿತು. ನಂತರ ಉಯ್ಯಾಲೆ ಉತ್ಸವ ಮತ್ತು ಶ್ರೀರಾಮ ಭಜನೆಗಳು ನಡೆದವು. ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿದ ಕಲ್ಯಾಣೋತ್ಸವದಲ್ಲಿ ಹೊಸೂರು, ಕೃಷ್ಣಗಿರಿ ಸೇರಿದಂತೆ ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಸ್ಥಳಗಳಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ವಿಶೇಷ ಅಲಂಕಾರದಲ್ಲಿ ಕಾಣಿಸಿಕೊಂಡ ಸೀತಾರಾಮನನ್ನು ಪೂಜಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ರಾಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಾಸ್ಟರ್ ಹಂಸಕೃಷ್ಣ ಶಬರಾಯ ಇವರಿಂದ ಕೊಳಲು ವಾದನ ಕಾರ್ಯಕ್ರಮ ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.